ನಮಸ್ಕಾರ ಪ್ರಿಯ ವೀಕ್ಷಕರೇ, ಚುನಾವಣಾ ಅಕ್ರಮಗಳನ್ನು ನಡೆಸಿ ಭಾರತೀಯ ಜನತಾ ಪಕ್ಷ, ಅದರಲ್ಲೂ ಪ್ರಧಾನಿ ನರೇಂದ್ರ ಮೋದಿ ಅವರ ಸಾರಥ್ಯದಲ್ಲಿ ಕಡಿಮೆ ಅಂತರದಲ್ಲಿ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದಿದೆ ಅಂತ ಹೇಳ್ಬಿಟ್ಟು ವಿವಾದದ ಬಾಂಬ್ ಸ್ಫೋಟಿಸಿರುವ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಇದೀಗ ಈ ವಿವಾದದ ಚೆಂಡನ್ನ ರಾಜ್ಯ ಸರ್ಕಾರದ ಅಂಗಳಕ್ಕೆ ಅಟ್ಟಿದ್ದಾರೆ. ಕರ್ನಾಟಕದಲ್ಲಿರುವ ಕಾಂಗ್ರೆಸ್ ಸರ್ಕಾರದ ಅಂಗಳಕ್ಕೆ ಅವರು ಬ್ಯಾಟಿಂಗ್ ಮಾಡಿದ್ದಾರೆ. ಯಾಕೆ ಅಂತಂದ್ರೆ ಈ ಬಗ್ಗೆ ರಾಜ್ಯ ಸರ್ಕಾರ ಇನ್ವೆಸ್ಟಿಗೇಷನ್ ಮಾಡಬೇಕು, ಈ ಬಗ್ಗೆ ರಾಜ್ಯ ಸರ್ಕಾರ ತನಿಖೆಯನ್ನು ನಡೆಸಿ ತಪ್ಪಿತಸ್ಥರ ಮೇಲೆ ಕ್ರಮ ಜರುಗಿಸಬೇಕು ಅಂತ ಇವತ್ತು ಪ್ರಚಂಡ ಶಕ್ತಿ ಪ್ರದರ್ಶನದ ರ್ಯಾಲಿಯಲ್ಲಿ ಆಗ್ರಹ ಪಡಿಸುವುದರ ಮೂಲಕ ಈ ವಿದ್ಯಮಾನಕ್ಕೆ ಹೊಸ ತಿರುವು ಬಂದಿದೆ. ಅಂದರೆ ಚುನಾವಣಾ ಆಯೋಗ, ಬಿಜೆಪಿ, ರಾಹುಲ್ ಗಾಂಧಿ ಅವರ ನಡುವಿನ ಈ ಭರ್ಜರಿ ಸಂಘರ್ಷದಲ್ಲಿ ರಾಜ್ಯ ಸರ್ಕಾರ ಮಧ್ಯಪ್ರವೇಶ ಮಾಡೋದ್ರ ಮೂಲಕ ಇದು ಯಾವ ತಿರುವನ್ನ ಪಡ್ಕೋಬಹುದು ಅನ್ನುವಂತಹ ಕುತೂಹಲಕ್ಕೂ ಕೂಡ ಕಾರಣ ಆಗಿದೆ. ಈ ಬಗ್ಗೆ ಇವತ್ತಿನ ಮಾತು ಮಂಥನ. ಸ್ನೇಹಿತರೆ, अगर हमें इलेक्ट्रॉनिक डेटा मिल जाए, हम साबित कर देंगे कि हिंदुस्तान का प्रधानमंत्री चोरी करके प्रधानमंत्री बना है. कर्नाटक में जो हमने डेटा निकाला है वो एक क्राइम का एविडेंस है. ಗೆಳೆಯರೆ, ಇವತ್ತು ರಾಹುಲ್ ಗಾಂಧಿ ಸಾರಥ್ಯದಲ್ಲಿ ನಡೆಸಿದಂತಹ ಪ್ರಚಂಡ ಶಕ್ತಿ ಪ್ರದರ್ಶನದ ರೀತಿ ಒಂದು ರೀತಿಯಲ್ಲಿ ಬಿಜೆಪಿಗೆ ಎಚ್ಚರಿಕೆಯ ಸಂದೇಶವನ್ನ ರವಾನೆ ಮಾಡುವಂಥದ್ದು ಹಾಗೂ ರಾಷ್ಟ್ರವ್ಯಾಪಿ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಟಾರ್ಗೆಟ್ ಮಾಡಿ ಕೇಂದ್ರದ ಬಿಜೆಪಿ ಸರ್ಕಾರ ಅಕ್ರಮಗಳನ್ನು ಎಸಗಿ ಅಧಿಕಾರಕ್ಕೆ ಬಂದಿದೆ ಅಂತೇಳಿ ಜನಸಾಮಾನ್ಯರಿಗೆ ಈ ಅಕ್ರಮದ ಸಂಪೂರ್ಣ ವಿವರಗಳನ್ನು ತಲುಪಿಸುವ ಮುಖ್ಯ ಉದ್ದೇಶ ಇತ್ತು. ಅಂದರೆ ಚುನಾವಣಾ ಆಯೋಗದಂತಹ ಸಂವಿಧಾನಾತ್ಮಕ ಸಂಸ್ಥೆಗಳನ್ನು ಭಾರತೀಯ ಜನತಾ ಪಕ್ಷ ತನ್ನ ರಾಜಕೀಯ ಕುಕೃತ್ಯಕ್ಕೆ ಬಳಸ್ಕೋತಾ ಇದೆ ಅನ್ನೋದನ್ನ ರಿಜಿಸ್ಟರ್ ಮಾಡೋದಕ್ಕೆ ಈ ಶಕ್ತಿ ಪ್ರದರ್ಶನದ ರ್ಯಾಲಿಯನ್ನ ರಾಹುಲ್ ಗಾಂಧಿ ಅವರು ಇದನ್ನ ಬಳಸ್ಕೊಟ್ರು. ಒಂದು ರೀತಿಯಲ್ಲಿ ಸುವ್ಯವಸ್ಥಿತವಾದಂತಹ ವಿಶಾಲವಾದ ವೇದಿಕೆ, ಅಚ್ಚುಕಟ್ಟಾದಂತಹ ಕಾರ್ಯಕ್ರಮ, ಒಂದು ರೀತಿಯಲ್ಲಿ ವ್ಯವಸ್ಥಿತವಾಗಿ ಗಮನ ಸೆಳೆಯುವ ರೀತಿಯಲ್ಲಿ ಇಡೀ ದೇಶವೇ ಈ ಕಡೆ ನೋಡುವ ರೀತಿಯಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಈ ಕಾರ್ಯಕ್ರಮವನ್ನ ಅತ್ಯಂತ ಶಿಸ್ತಿನಿಂದ ಆಯೋಜಿಸಿದ್ರು. ಒಂದು ರೀತಿಯಲ್ಲಿ ಅದು ಕಾಂಗ್ರೆಸ್ ಪಕ್ಷಕ್ಕೆ ರಾಷ್ಟ್ರ ಮಟ್ಟದಲ್ಲಿ ಘನತೆ ತರುವಂತೆ ಅಲ್ಲಿ ಇಡೀ ವ್ಯವಸ್ಥೆಯನ್ನ ನಿಂತು ಅದನ್ನ ಮಾಡಿದ್ರು. ಹೀಗಾಗಿ ಇದು ಅವರ ಸಂಘಟನಾ ಚಾತುರ್ಯಕ್ಕೆ ಹಿಡಿದಂತಹ ಕೈಗನ್ನಡಿ ಕೂಡ ಆಗಿತ್ತು. ಇದೊಂದು ಮಾತು ನಾವು ಅದನ್ನ ಹೇಳಲೇಬೇಕಾಗಿತ್ತು. ಇನ್ನು ರಾಹುಲ್ ಗಾಂಧಿ ಅವರ ಭಾಷಣಕ್ಕೆ ಬಂದಾಗ ನಿನ್ನೆ ಅವರು ಮಹದೇವಪುರ ಕ್ಷೇತ್ರದ ಕೆಲವು ಸ್ಫೋಟಕ ದಾಖಲೆಗಳನ್ನು ಬಿಡುಗಡೆ ಮಾಡಿದ್ರು. ಇವತ್ತು ಕೂಡ ಅದು ಬಹುತೇಕ ಸಾರ್ವಜನಿಕ ಕಾರ್ಯಕ್ರಮದಲ್ಲಿ ಉಚ್ಚರಿಸಿದ್ರು, ಅದನ್ನ ರಿಪೀಟ್ ಮಾಡಿದ್ರು. ಇದನ್ನ ರಿಪೀಟ್ ಮಾಡಿ ಪ್ರೈಮ್ ಮಿನಿಸ್ಟರ್ ಮತ್ತು ಎಲೆಕ್ಷನ್ ಕಮಿಷನ್ ಅನ್ನ ನೇರವಾಗಿ ಟಾರ್ಗೆಟ್ ಮಾಡೋದ್ರ ಮೂಲಕ ಒಂದು ಹೊಸ ಜ್ವಲಂತ ವಿವಾದ ಭಾರತದುದ್ದಕ್ಕೂ ಕೂಡ ಚರ್ಚೆಗೆ ಈಡಾಗುವಂತೆ ಮಾಡಿದ್ದು ಇವತ್ತಿನ ಒಂದು ವಿಶೇಷ ಆಗಿತ್ತು. ಅಂದ್ರೆ ಕರೆಕ್ಟ್ ಆಗಿ ಭಾರತೀಯ ಜನತಾ ಪಕ್ಷ ಮತ್ತು ಕೇಂದ್ರ ಚುನಾವಣಾ ಆಯೋಗ ಎರಡೂ ಸೇರಿಕೊಂಡು ವೋಟ್ ಫ್ರಾಡ್ ಮಾಡಿದ್ದಾರೆ ಅನ್ನುವಂತಹ ಹರಿತ ಶಬ್ದವನ್ನ ಬಳಸಿದ್ರು. ವೋಟ್ ಫ್ರಾಡ್, ಓಟಿನ ಮೋಸ, ಕಳ್ಳೋಟು, ಈ ಶಬ್ದವನ್ನ ಬಳಸಿದ್ರು. ಇದನ್ನ ಇನ್ವೆಸ್ಟಿಗೇಟ್ ಮಾಡಬೇಕು, ಇದು ಇನ್ವೆಸ್ಟಿಗೇಷನ್ ಆಗಬೇಕು, ಇದು ಸರಿ ಇಲ್ಲ ಅನ್ನುವ ಮಾತನ್ನು ಹೇಳಿದ್ದಷ್ಟೇ ಅಲ್ಲ, ಇದು ಒಂದು ಕ್ರಿಮಿನಲ್ ಆಕ್ಟ್, ಇದೊಂದು ಕ್ರಿಮಿನಲ್ ಕೆಲಸ, ಇದೊಂದು ಕ್ರಿಮಿನಲ್ ದಂಧೆ ಎನ್ನುವ ಹರಿತ ಶಬ್ದವನ್ನ, ಕಠಿಣ ಶಬ್ದವನ್ನ ಅವರು ಸ್ಪೆಸಿಫಿಕ್ ಆಗಿ ಈ ಕಾರ್ಯಕ್ರಮದಲ್ಲಿ ಬಳಸಿದ್ರು. कर्नाटक में जो हमने डेटा निकाला है वो एक क्राइम का एविडेंस है. ಕರ್ನಾಟಕ ರಾಜ್ಯದಲ್ಲಿ ನಾವು ತೆಗೆದಿರ್ತಕ್ಕಂಥ ಮಾಹಿತಿ ಒಂದು ದೊಡ್ಡ ಕುತಂತ್ರದ ಸಾಕ್ಷಿಯ ಗುಡ್ಡ ಆಗಿ ನಿಂತಿದೆ. पार्लियामेंट के सामने, पार्लियामेंट के अंदर वोट लिया है, ನಾನು इस संविधान के सामने वोट लिया है, इस पर हाथ डाल के वोट लिया है, इस पे हाथ डालकर वोट लिया है. ನಾನು ಸಂಸತ್ ಭವನದಲ್ಲಿ ಪ್ರತಿಜ್ಞೆ ಮಾಡಿದ್ದೀನಿ, ಸಂಸತ್ನಲ್ಲಿ ಪ್ರತಿಜ್ಞೆ ಮಾಡಿದ್ದೀನಿ, ಈ ಸಂವಿಧಾನದ ಮೇಲೆ ನಾನು ಪ್ರತಿಜ್ಞೆ ಮಾಡಿದ್ದೀನಿ, ನಾನು ನುಡಿಯಂತದ್ದೆಲ್ಲ ಸತ್ಯ ಅಂತ ಪ್ರತಿಜ್ಞೆ ಮಾಡಿದ್ದೇನೆ. और आज जब हिंदुस्तान की जनता हमारे डेटा को लेकर इलेक्शन कमीशन के वेबसाइट पर सवाल पूछ रही है तो इलेक्शन कमीशन ने अपना वेबसाइट बंद कर दिया. ಇವತ್ತು
ನಮ್ಮ ದೇಶದ ಪ್ರಜೆಗಳು ನಮ್ಮ ಒಂದು ಪತ್ರಿಕಾಗೋಷ್ಠಿ ನೋಡಿದ ನಂತರ ಚುನಾವಣೆ ಆಯೋಗದ ವೆಬ್ಸೈಟ್ ಅಲ್ಲಿ ಪ್ರಶ್ನೆ ಮಾಡಕ್ಕೆ ಪ್ರಯತ್ನ ಮಾಡಿದ್ರೆ ಚುನಾವಣೆ ಆಯೋಗದ ಮಧ್ಯಪ್ರದೇಶ, ರಾಜಸ್ಥಾನ ಅಂದ್ರೆ ನನಗೆ ನೀವು ಪ್ರಮಾಣ ಪತ್ರವನ್ನ ಸಲ್ಲಿಸ್ಬಿಟ್ಟು ದೂರು ಕೊಡಿ ಅಂತ ಚುನಾವಣಾ ಆಯೋಗ ಹೇಳುತ್ತೆ. ನಾನು ಪಾರ್ಲಿಮೆಂಟ್ ಅಲ್ಲಿ ಪ್ರಮಾಣ ವಚನ ಸ್ವೀಕಾರ ಮಾಡಿರೋ, ನಾನು ಲೀಡರ್ ಆಫ್ ಅಪೋಸಿಷನ್. ನಾನು ನಿಮಗೆ ಚುನಾವಣಾ ಆಯೋಗದ ಹತ್ರ ನೀವು ಡಿಜಿಟಲ್ ಡೇಟಾವನ್ನ, ಡಿಜಿಟಲ್ ಎಲೆಕ್ಟ್ರಾನಿಕ್ ವೋಟರ್ ಲಿಸ್ಟ್ ನ ಕೊಡಿ ಅಂತ ನಾನು ಕೇಳ್ತಿದ್ದೀನಿ. ನೀವು ನನಗೆ ಕೊಟ್ಟಿಲ್ಲ. ವಿಡಿಯೋಗಳು ಕೊಡಿ ಅಂತ ಕೇಳ್ತಿದ್ದೀನಿ. ಆದರೆ ತಕ್ಷಣ ಆಕ್ಟಿಗೆ ಅಮೆಂಡ್ಮೆಂಟ್ ಮಾಡಿ 45 ದಿನದಲ್ಲಿ ವಿಡಿಯೋಗಳು ನಾಶ ಮಾಡಬಹುದು ಅನ್ನುವ ರೀತಿಯಲ್ಲಿ ನೀವು ಇದು ಕಾಯ್ದೆಗೆ ತಿದ್ದುಪಡಿ ತರ್ತೀರಾ. ಹೀಗಿರಬೇಕಾದ್ರೆ ಸಾಕ್ಷ್ಯಗಳನ್ನು ಮುಚ್ಚಿ ಹಾಕೋದಕ್ಕೆ ಕೇಂದ್ರ ಸರ್ಕಾರ, ಬಿಜೆಪಿ ಮತ್ತು ಚುನಾವಣಾ ಆಯೋಗ ಸಂಚು ನಡೆಸ್ತಾ ಇದೆಯಾ ಅನ್ನುವ ಒಂದು ರೀತಿಯಲ್ಲಿ ಅಟ್ಯಾಕಿಂಗ್ ಆಗಿ ಹರಿತ ಭಾಷಣವನ್ನ ಹೇಳಿ ಅವರು ಒಂದು ರೀತಿಯಲ್ಲಿ ಹರಿಹಾಯುವ ಶೈಲಿನಲ್ಲಿ ಅಗ್ರೆಸಿವ್ ಆದಂತಹ ಕ್ಯಾಂಪೇನ್ ಅನ್ನ ಚುನಾವಣಾ ಆಯೋಗದ ವಿರುದ್ಧ ಮತ್ತು ಕೇಂದ್ರ ಸರ್ಕಾರದ ವಿರುದ್ಧ, ಮೋದಿ ಅವರ ವಿರುದ್ಧ ಬೆಂಗಳೂರಿಂದ ಸಮರ ಘೋಷಣೆ ಮಾಡಿದ್ದು ಇವತ್ತಿನ ವಿಶೇಷ. ಹಮೇ ಪೂರಿ ದೇಶ ಕಿ ಎಲೆಕ್ಟ್ರಾನಿಕ್ ವೋಟರ್ ಲಿಸ್ಟ್ ದೇ. ನಾನು ಈ ವೇದಿಕೆ ಮುಖಾಂತರವಾಗಿ ಚುನಾವಣೆ ಆಯೋಗ ಮಾಡಿದಂತ ಮನವಿ ಏನಂತಂದ್ರೆ, ಈ ದೇಶದಲ್ಲಿರ್ತಕ್ಕಂಥ ಎಲ್ಲ ಚುನಾವಣೆಯ ಪಟ್ಟಿಗಳನ್ನ ನಮ್ಗೆ ಎಲೆಕ್ಟ್ರಾನಿಕ್ ಫಾರ್ಮ್ ಅಲ್ಲಿ, ಡಿಜಿಟಲ್ ಫಾರ್ಮ್ ಅಲ್ಲಿ ಕೊಡಿ ಅಂತ ಹೇಳಿ. ವಿಡಿಯೋಗ್ರಾಫಿ ಕೆ ರೆಕಾರ್ಡ್ಸ್ ದೇ. ಇವತ್ತೇನು ನೀವು ರೆಕಾರ್ಡಿಂಗ್ ಮಾಡ್ತೀರಾ ಮತಗಟ್ಟೆಗಳಲ್ಲಿ, ಆ ರೆಕಾರ್ಡಿಂಗ್ ಮಾಡಿದಂತ ಮಾಹಿತಿನ ನಮಗ್ ಕೊಡಿ ಅಂತ ಹೇಳಿ. और अगर ये हमें देंगे तो हम ये साबित कर लेंगे कि सिर्फ एक सीट नहीं चोरी हुई है. ಇವತ್ತಿನ ಮಾಹಿತಿ ನಮಗ್ ಕೊಟ್ರೆ ನಾವು ಸಾಬೀತ್ ಮಾಡಿ ತೋರಿಸ್ತೀವಿ ಇಲ್ಲಿ ಒಂದು ಮತ, ಇಲ್ಲಿ ಒಂದು ಸೀಟಿನ ಕಳ್ತನ ಆಗಿದೆ ಅಂತ ಹೇಳಿ. और सिर्फ कर्नाटका में नहीं चोरी हुई है, पूरे हिंदुस्तान में सीटें चोरी हुई हैं. ಈ ಕಳ್ತನ ಕೇವಲ ಕರ್ನಾಟಕ ರಾಜ್ಯದ ಒಂದರಲ್ಲೇ ಅಲ್ಲ, ಭಾರತ ದೇಶಾದ್ಯಂತ ಪೂರ್ತಿ ಈ ರೀತಿಯಾಗಿ ಮತಗಳ ಕಳ್ತನ ಆಗಿದೆ. ಇಲ್ಲಿ ಕ್ರಿಮಿನಲ್ ಆಕ್ಟ್ ಅಂತ ಅವ್ರು ಹೇಳಿದ್ದಷ್ಟೇ ಅಲ್ಲ, ಕಳೆದ 10 ವರ್ಷಗಳಿಂದ ನನಗೆ ಏನೇನ್ ಮಾಡಿದ್ದೀರಾ ಅನ್ನುವ ದಾಖಲೆ ನಮಗೆ ಬೇಕು. ಚುನಾವಣಾ ಆಯೋಗವೇ ಮ್ಯಾನಿಪುಲೇಟ್ ಮಾಡಿ ಭಾರತೀಯ ಜನತಾ ಪಕ್ಷಕ್ಕೆ ಹೆಚ್ಚು ಮತಗಳು ಬರುವ ರೀತಿಯಲ್ಲಿ ನೋಡ್ಕೊಂಡಿದೆ. ಅವರ ಶಬ್ದ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಮ್ಯಾನಿಪುಲೇಟೆಡ್ ಅನ್ನೋ ಶಬ್ದವನ್ನು ಅವರು ಸ್ಪೆಸಿಫಿಕ್ ಆಗಿ ಬಳಸ್ತಾರೆ. ಡೂಪ್ಲಿಕೇಟ್ ವೋಟ್ಸ್ಗಳನ್ನ ಕ್ರಿಯೇಟ್ ಮಾಡೋದ್ರಲ್ಲಿ ಇಲ್ಲಿ ಯಾರ ಕೈವಾಡ ಇದೆ ಅನ್ನುವ ಒಂದು ದೊಡ್ಡ ಪ್ರಶ್ನೆಯನ್ನ ಬೃಹತ್ ಸಭೆಯಲ್ಲಿ ಅವರು ಅದನ್ನು ಹಾಕ್ತಾರೆ. ಪ್ರತಿ ಹಂತದಲ್ಲೂ ಕೂಡ ಸಂವಿಧಾನದ ಪುಸ್ತಕವನ್ನು ಪ್ರದರ್ಶನ ಮಾಡ್ತಾರೆ. ಇದು ಸಂವಿಧಾನ ನಮ್ಮ ರಕ್ಷಣೆಗೆ ಇದೆ, ಸಂವಿಧಾನವನ್ನ ನಾವು ರಕ್ಷಣೆ ಮಾಡಬೇಕು. ಚುನಾವಣಾ ಆಯೋಗ ಈ ಸಂವಿಧಾನದ ಅಂಗವೇ ಹೊರತು ಬಿಜೆಪಿಯ ಅಂಗ ಅಲ್ಲ. ಅವ್ರು ಹೇಳಿದ್ರು ಚುನಾವಣಾ ಆಯೋಗ ಇದು ಸಂವಿಧಾನದ ಅಂಗ, ಬಿಜೆಪಿಯ ಅಂಗ ಅಲ್ಲ. ಇದು ದೇಶದ ಜನರ ಹಕ್ಕಿನ ರಕ್ಷಣೆಯನ್ನು ಆಯೋಗ ಮಾಡಬೇಕು, ಸಂವಿಧಾನ ಮಾಡಬೇಕು. ಇಂತಹ ಸ್ಥಿತಿಯಲ್ಲಿ ಆಯೋಗವೇ ಬಿಜೆಪಿ ಜೊತೆಗೆ ಸೇರಿಕೊಂಡು ವೋಟ್ಗಳನ್ನ ಕ್ರಿಯೇಟ್ ಮಾಡಿದ್ರೆ ಕ್ರೆಡಿಬಿಲಿಟಿ ಎಲ್ಲಿ ಉಳಿತು ಅಂತ ಹೇಳ್ತಾ ಕಡೆಗೆ ಅವರು ಮೋದಿ ಅವ್ರನ್ನ ನೇರವಾಗಿ ಟಾರ್ಗೆಟ್ ಮಾಡ್ತಾರೆ. इलेक्शन कमीशन बीजेपी का नहीं है. इलेक्शन कमीशन संविधान के लिए काम करता है. ಇವತ್ತು ಚುನಾವಣೆ ಆಯೋಗ ಏನಿದೆ ಬಿಜೆಪಿ ಅವರ ಪರವಾಗಿ ನಿಂತಿದೆ. ಎಲೆಕ್ಷನ್ ಕಮಿಷನ್ ಏನಿದೆ ಇವತ್ತು ಸಂವಿಧಾನದ ವಿರುದ್ಧವಾಗಿ ಇವತ್ತು ನಡ್ಕೋತಾ ಇದೆ. और कर्नाटक में सीट चोरी की गई है. एक लोकसभा को हमने जांच करके निकाला है. मैं कह सकता हूं कि 1 से ज्यादा सीटें यहां चोरी हुई हैं. ಇವತ್ತು ಕರ್ನಾಟಕದಲ್ಲಿ ನಾವು ಒಂದು ಕ್ಷೇತ್ರನ ಪರಿಶೀಲನೆ ಮಾಡಿ ಆ ಕ್ಷೇತ್ರದಲ್ಲಿ ಆದಂತ ಕಳ್ತನನ ನಾವು ಸಾಬೀತು ಮಾಡಿದೀವಿ. 100ಕ್ಕೆ 100 ನಾನು ನಿಮ್ಗೆ ಆಶ್ವಾಸನೆ ಕೊಡ್ತೀನಿ. ಕರ್ನಾಟಕ ರಾಜ್ಯಾದ್ಯಂತ ನಾವು ಪರಿಶೀಲನೆ ಮಾಡಿದ್ರೆ ಒಂದಲ್ಲ ಹಲವಾರು ಉದಾಹರಣೆ ನಮ್ಗೆ ಸಿಗುತ್ತೆ ಅಂತ ಹೇಳಿ. जो कॉन्स्टिट्यूशन का फाउंडेशनल आइडिया है, 1 मैन 1 वोट, इस पर इलेक्शन कमीशन और उसके सारे के सारे अफसर आक्रमण कर रहे हैं. इसका मतलब वो ಸಂವಿಧಾನ पर आक्रमण कर रहे हैं. ಇವತ್ತು ಸಂವಿಧಾನದ ಮೂಲ ಧ್ಯೇಯ ಏನಿದೆ, ಸಂವಿಧಾನದ ಮೂಲ ಧ್ಯೇಯ ಅಂದ್ರೆ ಒಬ್ಬ ವ್ಯಕ್ತಿಗೆ ಒಂದೇ ಮತ ಅನ್ನಂಥದ್ದು. ಚುನಾವಣೆ ಆಯೋಗದ ಅಧಿಕಾರಿಗಳು, ಅವರಲ್ಲಿರ್ತಕ್ಕಂಥ ಸಿಬ್ಬಂದಿ ವರ್ಗದವರು ಎಲ್ಲರೂ ಕೂಡ ಒಗ್ಗಟ್ಟಾಗಿ ಸೇರಿ ಈ ಸಂವಿಧಾನದ ಮೇಲೆ ಪ್ರಹಾರ ಮಾಡಿ ಅದ್ರ ಮೇಲೆ ಹಲ್ಲೆ ಮಾಡಿ ನರೇಂದ್ರ ಮೋದಿ ಅವರು ಅಧಿಕಾರದಲ್ಲಿ ಉಳಿಯೋದಕ್ಕೆ 25 ಲೋಕಸಭಾ ಸೀಟುಗಳಲ್ಲಿ ಕಳ್ಳತನ, ಮತಗಳ್ಳತನ ಮಾಡ್ತಾರೆ.
ಗೆಲ್ತಾರೆ, ಅವರು ಅಧಿಕಾರದಲ್ಲಿ ಮುಂದುವರ್ಸೋದಕ್ಕೆ ಉಳ್ಕೊಳ್ಳೋದಕ್ಕೆ ನಾನು ಇದನ್ನು ನೀವು ಸರಿಯಾದ ಎಲೆಕ್ಟ್ರಾನಿಕ್ ವೋಟಿಂಗ್ ಡಾಟಾಗಳನ್ನ ನನಗೆ ಕೊಟ್ಟರೆ ನಾನು ಇದನ್ನು ಪ್ರೂವ್ ಮಾಡ್ತೀನಿ, ನನ್ನ ಇನ್ವೆಸ್ಟಿಗೇಷನಲ್ಲಿ ನಾನು ಅದನ್ನು ಸಾಬೀತು ಮಾಡ್ತೀನಿ. ಇಲ್ಲದೆ ಹೋದರೆ ನನ್ನ ಹತ್ರ ಇರುವಂತಹ ಸಾವಿರಾರು ಸಹಸ್ರಾರು ಪುಟಗಳ ಫಿಸ್ಕಲ್ ಡೇಟಾ ತಗೊಂಡು ಅದನ್ನು ಇನ್ವೆಸ್ಟಿಗೇಟ್ ಮಾಡಿಸ್ತೀನಿ ಅನ್ನುವಂತಹ ಸವಾಲು ಚುನಾವಣಾ ಆಯೋಗಕ್ಕೂ ಸವಾಲು, ಕೇಂದ್ರ ಸರ್ಕಾರಕ್ಕೂ ಸವಾಲು, ಭಾರತೀಯ ಜನತಾ ಪಕ್ಷಕ್ಕೂ ಕೂಡ ಅವರು ಇವತ್ತಿನ ಬೃಹತ್ ಸಭೆಯಲ್ಲಿ ಅವರು ಸವಾಲನ್ನು ಹಾಕ್ತಾರೆ. अगर हमें इलेक्ट्रॉनिक डेटा मिल जाए हम साबित कर देंगे कि हिंदुस्तान का प्रधानमंत्री चोरी करके प्रधानमंत्री बना है. ಇವತ್ತು ನಮಗೆ ಸರಿಯಾದಂತ ಮಾಹಿತಿ ಕೊಟ್ರೆ ನಾವು ಸಾಕ್ಷಿಯಾಗಿ ತೋರಿಸ್ತೀವಿ ಈ ದೇಶದ ಪ್ರಧಾನಮಂತ್ರಿ ಕಳ್ತನ ಮಾಡಿ ಪ್ರಧಾನಮಂತ್ರಿ ಆಗಿರ್ತಕ್ಕಂಥದ್ದು. पूरे देश को यह सवाल पूछना चाहिए कि इलेक्शन कमीशन इलेक्ट्रॉनिक डेटा और वीडियोग्राफी क्यों नहीं दे रहा है. ಇವತ್ತು ಪೂರ್ತಿ ದೇಶ ಒಕ್ಕೊರಲಿನಿಂದ ಪ್ರಶ್ನೆ ಮಾಡಬೇಕಾಗಿದೆ. ಚುನಾವಣೆ ಆಯೋಗ ಡಿಜಿಟಲ್ ರೆಕಾರ್ಡ್ ನ ಮತ್ತೆ ರೆಕಾರ್ಡಿಂಗ್ಗಳನ್ನ ವಿಡಿಯೋ ರೆಕಾರ್ಡಿಂಗ್ ನ ಯಾಕೆ ಕೊಡ್ತಾ ಇಲ್ಲ ಅಂತ ಹೇಳಿ. मैं लीडर ऑफ ऑपोजिशन हूं मगर मैं अकेला नहीं बोल रहा हूं. ನಾನು ವಿರೋಧ ಪಕ್ಷದ ನಾಯಕನಾಗಿರ್ಬೋದು, ಆದ್ರೆ ನಾನು ಒಬ್ಬೊಂಟಿಗನಾಗಿ ಮಾತಾಡ್ತಾ ಇಲ್ಲ. हिंदुस्तान की सारी राजनीतिक ऑपोजिशन की पार्टियां ये सवाल पूछ रही हैं. ಈ ದೇಶದ ಎಲ್ಲ ರಾಜಕೀಯ ಪಕ್ಷಗಳು ಕೂಡ ಅಲ್ಲಿ ದೊಡ್ಡ ವೇದಿಕೆ, ಅಲ್ಲಿ ಮಲ್ಲಿಕಾರ್ಜುನ ಖರ್ಗೆ, ಸಿದ್ದರಾಮಯ್ಯ, ವೇಣುಗೋಪಾಲ್, ಸುರ್ಜೇವಾಲಾ, DK ಶಿವಕುಮಾರ್ ಹೀಗೆ ಘಟಾನುಘಟಿ ನಾಯಕರ ಸಮ್ಮುಖದಲ್ಲಿ ಕರ್ನಾಟಕವನ್ನ ರಾಷ್ಟ್ರ ಮಟ್ಟದಲ್ಲಿ ಮೋದಿ ಅವರ ವಿರುದ್ಧ ಸಮರ ಘೋಷಣೆ ಮಾಡೋದಕ್ಕೆ ಕರ್ನಾಟಕದಿಂದ ರಣಕಹಳೆಯನ್ನ ರಾಹುಲ್ ಗಾಂಧಿ ಮೊಳಗಿಸಿದ್ದು ಇವತ್ತಿನ ವಿಶೇಷ. ನೀವು ಸಾಕ್ಷಿಗಳನ್ನು ಬಚ್ಚಿಡೋದಕ್ಕೆ ಸಾಧ್ಯವೇ ಇಲ್ಲ. ಹಾಗೇನೆ ನೀವು ಬಚ್ಚಿಟ್ಕೊಳ್ಳೋಕ್ಕಾಗಲ್ಲ, ನಿಮ್ಮನ್ನೂ ಬಚ್ಚಿಟ್ಕೊಳ್ಳೋಕೆ ನಾವು ಬಿಡೋದಿಲ್ಲ, ನಿಮ್ಮನ್ನ ಎಕ್ಸ್ಪೋಸ್ ಮಾಡ್ತೀವಿ. ಸಂವಿಧಾನದ ಮೇಲೆ ನೀವು ಹಲ್ಲೆಯನ್ನ ಮಾಡಿದರೆ ತಿರುಗಿಸಿ ನಾವು ಹಲ್ಲೆಯನ್ನ ಮಾಡ್ತೇವೆ ಅನ್ನುವ ಶಬ್ದವನ್ನು ಒಂದು ಹಂತದಲ್ಲಿ ಇವರು ಬಳಸಿದ್ದು ಕೂಡ ಇನ್ನಷ್ಟು ಒಂದು ರೀತಿಯಲ್ಲಿ ಇದೇನು ಇಷ್ಟೊಂದು ಭರ್ಜರಿಯಾಗಿ ಅಟ್ಯಾಕ್ ಮಾಡ್ತಿದ್ದಾರಲ್ಲ ಅನ್ನುವಂತಹ ಒಂದು ಪ್ರಶ್ನೆಯನ್ನು ಕೂಡ ಹುಟ್ಟಾಕ್ತು. मगर अगर आपने हमें डेटा नहीं दिया तो हम ये काम एक नहीं 10, 15, 20, 25 सीटें में भी कर सकते हैं. ನೀವೇನಾದ್ರೂ ನಮ್ಗೆ ಈ ಮಾಹಿತಿನ ಕೊಟ್ಟಿಲ್ಲ ಅಂದ್ರೆ ನೇರವಾಗಿ ನಾವು ನಿಮ್ಗೆ ಹೇಳ್ತಾ ಇದೀವಿ, ಒಂದು ಕ್ಷೇತ್ರ ಅಲ್ಲ, 5, 10, 15, 25 ಕ್ಷೇತ್ರಗಳಲ್ಲಿ ನಾವು ಈ ಮಾಹಿತಿನ ಸಂಗ್ರಹ ಮಾಡಿ ಬಹಿರಂಗ ಮಾಡ್ತೀವಿ. पेपर कॉपियां हैं हमारे पास. ನಮ್ಮ ಹತ್ರ ಮಾಹಿತಿ ಇದೆ ಇದ್ರ ಬಗ್ಗೆ. आप छुपा नहीं सकते. ನೀವು ಇದನ್ನ ಯಾವುದೇ ಕಾರಣಕ್ಕೂ ಬಚ್ಚಿಡಕ್ಕಾಗಲ್ಲ, ಮುಚ್ಚಿಡಕ್ಕಾಗಲ್ಲ. और आप छुप नहीं सकते. ನೀವು ಸುಮ್ಮನೆ ಕೂಡ ಇರಕ್ ಸಾಧ್ಯವಿಲ್ಲ. एक ना एक दिन आपको ऑपोजिशन का सामना करना पड़ेगा. ಒಂದಲ್ಲ ಒಂದಿನ ನೀವು ವಿರೋಧ ಪಕ್ಷಗಳನ್ನ ಎದುರಿಸಲೇಬೇಕಾಗುತ್ತೆ ಅಂತ ಹೇಳ್ತೀನಿ ಈ ಸಂದರ್ಭದಲ್ಲಿ. हर ऑफिसर को और इलेक्शन कमिश्नर को यह बात अच्छी तरह समझ लेनी चाहिए. ಚುನಾವಣೆ ಆಯೋಗದ ಪ್ರತಿಯೊಬ್ಬ ಅಧಿಕಾರಿಗೆ, ಅವರ ಮುಖ್ಯಸ್ಥರಿಗೆ, ಪ್ರತಿಯೊಬ್ಬರಿಗೂ ಕೂಡ ಈ ವಿಷಯ ಮನವರಿಕೆ ಆಗಬೇಕು ಅಂತ ಹೇಳ್ತೀನಿ. ಮತ್ತು ಈ ವಿವಾದ ಉದ್ಭವವಾದ ನಂತರ ಹಲವು ಪ್ರಶ್ನೆಗಳಿಗೆ ಹೆದರಿ ಚುನಾವಣಾ ಆಯೋಗ ವೆಬ್ಸೈಟ್ಗಳನ್ನ ಬಂದ್ ಮಾಡ್ತಾ ಇದೆ. ಯಾಕೆ? ಇದನ್ನ ರಾಹುಲ್ ಗಾಂಧಿ ಅವರು ಇವತ್ತು ಪ್ರಮುಖವಾಗಿ ಪ್ರಶ್ನೆ ಮಾಡಿದ್ರು. ಅಂದ್ರೆ ಚುನಾವಣಾ ಆಯೋಗ ಎಲ್ಲಿ ವೆಬ್ಸೈಟ್ ಮೂಲಕ ದಾಖಲೆಗಳನ್ನ ಡೌನ್ಲೋಡ್ ಮಾಡ್ಕೋತಾರೋ, ವೆಬ್ಸೈಟ್ ಮೂಲಕ ದಾಖಲೆಗಳನ್ನ ಡೌನ್ಲೋಡ್ ಮಾಡಿಕೊಂಡು ತಮ್ಮನ್ನ ಬಿಕ್ಕಟ್ಟಿಗೆ ಸಿಲುಕಿಸ್ತಾರೋ ಎನ್ನುವಂತಹ ಒಂದು ಭಯಕ್ಕೋ ಗೊಂದಲಕ್ಕೋ ಈಡಾಗಿ ಅವರು ಈ ಕೆಲಸವನ್ನ ಮಾಡ್ತಿದೆ ಅಂತ ಹೇಳಿ ರಾಹುಲ್ ಗಾಂಧಿ ಆರೋಪವನ್ನ ಮಾಡಿದರು. ಒಟ್ಟು ಇವತ್ತಿನ ಒಂದು ಶಕ್ತಿ ಪ್ರದರ್ಶನ ರ್ಯಾಲಿಯ ಮೂಲಕ ಈ ವಿವಾದದ ಚೆಂಡು ಕರ್ನಾಟಕ ರಾಜ್ಯ ಸರ್ಕಾರದ ಅಂಗಳಕ್ಕೆ ಬಂದು ಬೇಕಿದೆ. ಇನ್ವೆಸ್ಟಿಗೇಟ್ ಲೋಕಸಭಾ ಚುನಾವಣೆಯಲ್ಲಿ ಈ ಗೋಲ್ಮಾಲ್ ಹೆಂಗ್ ಸಂಭವಿಸಿತು, ಮತಪಟ್ಟಿಯನ್ನ ಸಿದ್ಧಪಡಿಸಿದವರು ಯಾರು, BBMP ವ್ಯಾಪ್ತಿನಲ್ಲಿ DK ಶಿವಕುಮಾರ್ ಅವರ ಮೇಲೆ ಜಾಸ್ತಿ ಜವಾಬ್ದಾರಿ ಬರುತ್ತೆ. ಯಾಕೆಂತಂದ್ರೆ ಬೆಂಗಳೂರಿನ ಮತಪಟ್ಟಿಯನ್ನ BBMP ಆಫೀಸರ್ಸ್ಗಳು ಚುನಾವಣಾ ಆಯೋಗಕ್ಕೋಸ್ಕರ ಸಿದ್ಧಪಡಿಸಿಕೊಡ್ತಾರೆ. ಹೀಗಾಗಿ ಯಾವ ಹಂತದಲ್ಲಿ ಅಕ್ರಮ ನಡೀತು, ರಾಜ್ಯ ಚುನಾವಣಾ ಆಯೋಗಕ್ಕೆ ಗೊತ್ತಿತ್ತಾ, ಕೇಂದ್ರ ಚುನಾವಣಾ ಆಯೋಗಕ್ಕೆ ಈ ತರ ಆಗೋದು ಗೊತ್ತಿತ್ತಾ, ಯಾಕೆ ಒಂದು ಪರ್ಟಿಕ್ಯುಲರ್ ಗುಂಪು ಮೈಗ್ರೇಟ್ ಒಂದ್ ಕಡೆಯಿಂದ ಇನ್ನೊಂದು ಕಡೆಗೆ ಮತದಾನಕ್ಕೆ ಅವಕಾಶ ಸಿಕ್ಕಂತಲ್ಲ UPನಲ್ಲಿ ವೋಟ್ ಮಾಡುತ್ತೆ, ಲಕ್ನೋದಲ್ಲಿ ವೋಟ್ ಮಾಡುತ್ತೆ, ಮಹಾರಾಷ್ಟ್ರದಲ್ಲಿ ಒಂದು ಗುಂಪು ವೋಟ್ ಅದೇ ಗುಂಪು ಬೆಂಗಳೂರಲ್ಲಿ ಬಂದು ವೋಟ್ ಮಾಡುತ್ತೆ ಅನ್ನುವಂಥ ಸಿಚುವೇಶನ್. ಅಂದ್ರೆ ಎಲ್ಲೋ ಒಂದ್ ಕಡೆ ಮತಗಳ್ಳರು ರಾಜ್ಯದಿಂದ ರಾಜ್ಯಕ್ಕೆ ಒಂದು ಜಾಲದ ಸ್ವರೂಪದಲ್ಲಿ ಸಂಚರಿಸ್ತಾರ ಅನ್ನುವ ಒಂದು ಅನುಮಾನದ ಪ್ರಶ್ನೆಯನ್ನೂ ರಾಹುಲ್ ಗಾಂಧಿ ಹುಟ್ಟಾಕಿದ್ರು. ರಾಹುಲ್ ಗಾಂಧಿ ಅವರ ಅನುಮಾನವನ್ನಷ್ಟೇ ನಾವು
ಇಲ್ಲಿ ಹೇಳ್ತಾ ಇದ್ದೇನೆ ಹೊರತು ವ್ಯಕ್ತಿಗತವಾಗಿ ನಮ್ಮ ಅಭಿಪ್ರಾಯ ಅಲ್ಲದೆ ಹೋದೂ ಕೂಡ ಒಂದು ಪ್ರಜಾಸತ್ತಾತ್ಮಕ ವ್ಯವಸ್ಥೆಯಲ್ಲಿ ಚುನಾವಣಾ ಆಯೋಗ ಇಂತಹ ವಿವಾದದ ಸುಳಿಗೆ ಸಿಲುಕಿರುವುದು ದುರದೃಷ್ಟಕರ. ಚುನಾವಣಾ ಆಯೋಗ ತಾನು ಟ್ರಾನ್ಸ್ಪರೆಂಟು ಅಂತ ತೋರಿಸ್ಕೊಳ್ಳೇಬೇಕಾಗಿದೆ. ನಾನು ನಿಷ್ಪಕ್ಷಪಾತವಾದಂತಹ ಸಂಸ್ಥೆ ಅಂತ ಈಗ ಪ್ರೂವ್ ಮಾಡಿಕೊಳ್ಳೇಬೇಕಾಗಿದೆ. ಹೀಗಾಗಿ ರಾಜ್ಯ ಸರ್ಕಾರ ಕೂಡ ಯಾವ ರೀತಿಯ ಇನ್ವೆಸ್ಟಿಗೇಷನ್ ಅನ್ನ ಮಾಡುತ್ತೋ, ಏನು ಕಮಿಷನ್ ಮಾಡುತ್ತೋ, ಇಲ್ಲ ಅದಕ್ಕೋಸ್ಕರ ಒಂದು SIT ಮಾಡುತ್ತೋ, ಅಥವಾ ಬೇರೆ ಇನ್ಯಾವುದಾದ್ರೂ ರೀತಿಯ ಅಡ್ವೊಕೇಟ್ ಜನರಲ್ ಅವರಿಂದ ಒಪಿನಿಯನ್ ಪಡ್ಕೊಂಡು ಏನು ಮಾಡುತ್ತೋ ಅನ್ನುವಂತಹ ಒಂದು ಪ್ರಶ್ನೆ ಎದುರಾಗಿದೆ. ರಾಜ್ಯ ಸರ್ಕಾರದ ಉತ್ತರಕ್ಕೆ ನಾವೆಲ್ಲವೂ ಕೂಡ ಎದುರು ನೋಡ್ತಿದ್ದೇವೆ ಅನ್ನೋ ಮಾತನ್ನ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಿದ್ದೇನೆ. ದಯವಿಟ್ಟು ದಿ ಪೋಸ್ಟ್ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ ಗೆಳೆಯರೆ. ನಮಸ್ಕಾರ.